ಚಲೋ ಹಮ್ ಚಲ್ತೆ ಕುಂದಾಪುರ್. ಟ್ಯಾಟೋ ಉಂಟು, ಬಟ್ ಇದು ಟ್ಯಾಟೋ ಅಲ್ಲ, ನಮ್ಮ ತಲೆಗೆ ನಮ್ಮದೇ ಕೈ ಅಲ್ವಾ. ಹೋಗ್ತಾ ಆ ಸ್ಟೋರಿಯನ್ನು ಹೇಳ್ತೇನೆ ನಿಮಗೆ. ನಮಸ್ಕಾರ. Hey fam, welcome back to another new video. The Josh is high now. Time ಈಗ 9 ಗಂಟೆ, ಆಲ್ಮೋಸ್ಟ್ 9 ಗಂಟೆ ಮಾರ್ನಿಂಗ್. ಡೇಟ್ August 31st, ಮಂತ್ ಎಂಡ್. ಸೊ ಈಗ ನಾನು ನನ್ನ ಬೈಕಲ್ಲಿ ಭಜಗೋಳಿಗೆ ಹೋಗಬೇಕು. ಭಜಗೋಳಿಗೆ ಹೋದ ಮತ್ತೆ ಒಂದು ದೊಡ್ಡ ರೈಡ್ ಪ್ಲ್ಯಾನ್ ಆಗಿದೆ. ಇವತ್ತು ಸ್ಟೇ ಎಲ್ಲ ಉಂಟು. ಸೊ ನಾವೀಗ ಹೋಗಿ, ಮೊನ್ನೆ ನಮ್ಮೊಟ್ಟಿಗೆ ರೈಡ್ ಮಾಡಿದ ಅಶ್ವಥ್ ನಮ್ಮೊಟ್ಟಿಗೆ ಮತ್ತೊಮ್ಮೆ ಜಾಯ್ನ್ ಆಗ್ತಿದ್ದಾರೆ. ಇದು ಕಂಪ್ಲೀಟ್ ಅವರ ರೈಡ್ ಪ್ಲ್ಯಾನ್ ಹಾಗೆ. ಸೊ ನಾವೀಗ ಹಾಗಾದರೆ ತಡ ಮಾಡೋದಿಂತಕ್ಕೆ ಆಲ್ರೆಡಿ 1 hour ಡಿಲೇಯಲ್ಲಿದ್ದೆ ನಾನು. ಸೊ ಭಜಗೋಳಿಯಲ್ಲಿ ಹೋಗಿ ಮೀಟ್ ಆಗುವ. ಎಂತ ರೋಡ್ ಮಾರಿದ್ದು ಶೇ. ರೋಡ್ ಗುಜಿರಿ ರೋಡು. ಶಕ್ ಬಂಪಿ ಉಂಟು, ಕ್ಲೀನ್ ಇಲ್ಲ ನೋಡಿ. ಅದು ಗಾಡಿ ಹಾರ್ತದೆ ಮೇಲೆ ಕೆಳಗೆ. ಹೋಟೆಲ್ ಭುವನೇಶ್ವರ್, ಇಲ್ಲಿ ನಾವೀಗ ಚಹಾ ಕುಡ್ದೆವು. ನಾನು ದೋಸೆ ಮತ್ತೊಂದು ಚಹಾ ಕುಡ್ದೆ. ಆಲ್ರೆಡಿ ಅರ್ಧ ಗಂಟೆ ಮೊದಲೇ ರೀಚ್ ಆದ ಕಾರಣ ಕೂತ್ಕೊಂಡಿದ್ದ ಹಾಗೆ. ಇನ್ನೀಗ ನಮ್ಮ ಲೊಕೇಶನ್ ಅವ್ರು ಹೇಳ್ತಾರೆ, ಅವರ ಹಿಂದೆ ಫಾಲೋ ಮಾಡೋದು. ಆ್ಯಕ್ಚುಲಿ ನಾವೀಗ ಶಿವಮೊಗ್ಗಕ್ಕೆ ಹೋಗಬೇಕು. ಅಜಯ್ ಕಾರ್ ಸೈಟ್ ಅಲ್ಲ, ಇದು ಪೈನಾಪಲ್ ಪ್ಲ್ಯಾಂಟ್. ಇದು ಒಳ್ಳೇದು ಮಾಡಿದ್ದಾರೆ. ನಿಮಗೆ ಯಾವ ಟಾಪಿಕ್ನ ಬಗ್ಗೆ ಮಾತಾಡಬೇಕಂತೇಳಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಾನು ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೇನೆ, ನಿಮಗೆ ಬೇಕಾದ ಟಾಪಿಕನ್ನು. ಅಂದರೆ ಕೆಲವರಿಗೆ ನನ್ನ ಲೈಫಿನ ಬಗ್ಗೆ, ಮತ್ತು ಕೆಲವರಿಗೆ ನನ್ನ ಹೆಸರು ಗೊತ್ತಿರಲಿಕ್ಕಿಲ್ಲ, ನಾ ಯಾರಂತ ಗೊತ್ತಿರಲಿಕ್ಕಿಲ್ಲ, ಖಾಲಿ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ನೋಡ್ತಿರ್ಬೋದು. ಅಂಥವ್ರಿಗೆ ಎಂತಾದರೂ ನನ್ನ ಬಗ್ಗೆ ನಿಮಗೆ ಎಂತಾದರೂ ವಿಷಯ ಬೇಕು, ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ, ಇದು ಡೆಡ್ಲಿ ಟರ್ನ್ ಆಯಿತು. ವಿಷಯ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತೇನೆ. ನಿಮ್ಮ ಕಮೆಂಟಿಗೆಲ್ಲದಕ್ಕೂ ನಾನು ರಿಪ್ಲೈ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಕಮೆಂಟಿಗೆ ರಿಪ್ಲೈ ಕೊಡೋದು ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಖಂಡಿತವಾಗಿ ಕೊಡ್ತೇನೆ ಎಲ್ಲರ ಕಮೆಂಟಿಗೆ ಸಹ. ನೀವು ನೋಡ್ತಿರ್ಬೋದು, ಕೈಯಲ್ಲಿ ಒಂದು ಟ್ಯಾಟೋ ಉಂಟು, ಬಟ್ ಇದು ಟ್ಯಾಟೋ ಅಲ್ಲ. ಇದರ ಹಿಂದೆ ಒಂದು ಸ್ಟೋರಿ ಉಂಟು. ಹೋಗ್ತಾ ಆ ಸ್ಟೋರಿಯನ್ನು ಹೇಳ್ತೇನೆ ನಿಮಗೆ. ಸುಮಾರು ಜನ ಹೇಳ್ತಾ ಇರ್ಬೋದು, ಇವ ಗಮ್ಮತ್ತು ಮಾಡ್ತಾ ಇದ್ದಾನೆ ಅಂತ. ನಾ ಗಮ್ಮತ್ತು ಎಲ್ಲಿ ಸಹ ಮಾಡ್ತಾ ಇಲ್ಲ. ನನ್ನ ಮೈಂಡಿಗೆ ಎಂತ ಬೇಕು ಅದನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಹ್ಯಾಪಿನೆಸ್ಸಿಗೆ ನಾನು ಎಂತ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಎಟ್ ಲಾಸ್ಟ್ ನಮ್ಮ ತಲೆಗೆ ನಮ್ಮದೇ ಕೈ ಅಲ್ವಾ. ಇಟ್ಸ್ ಓಕೆ.
ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್. ಈ ವಿಡಿಯೋವನ್ನು ಎಂಡ್ ತನಕ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲಿಗೆ ಹೊಸ ವ್ಯೂವರ್ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಇಷ್ಟ ಆಗದಿದ್ದರೂ ಕೂಡ ಶೇರ್ ಮಾಡಿ. ಬಿಕಾಸ್ ನಿಮಗೆ ಇಷ್ಟ ಆಗದಿರುವ ಕಂಟೆಂಟ್ಗಳು ಬೇರೆಯವರಿಗೆ ಇಷ್ಟ ಆಗಬಹುದು. ಇವತ್ತು ಸಂಡೇ, ಸೊ ರೋಡ್ ಖಾಲಿ ಉಂಟು. ಈ ರೋಡ್ ಕೂಡ ಭಾರಿ ಒಳ್ಳೆದುಂಟು, ಫುಲ್ ಗ್ರೀನರಿ. ನನ್ನ ಕಸಿನ್ ಕೂಡ ಇದನ್ನು ರೆಕಮೆಂಡೇಷನಲ್ಲಿ ಹೇಳಿದರು. ವಾ, ಈ ಗ್ರೀನರಿಯ ಮಿಡ್ಲಲ್ಲಿ ಹೋಗಿದೆ. ಇದು ಅರಣ್ಯ, ಶಿರ್ಲಾಲು ಬ್ಲಾಕ್. ಇದೊಂದು ಫಾರೆಸ್ಟ್ ಏರಿಯಾದ ಟೈಪಲ್ಲಿ ಉಂಟು ನೋಡಿ. ರೋಡ್ ಖಾಲಿ. ವಾವ್, ನೈಸ್ ಪ್ಲೇಸ್. ಎಷ್ಟು ವಾಟರ್ ಕ್ರಾಸ್ ಇದರಲ್ಲಿ ಬ್ರಿಡ್ಜ್ಗಳು. ನನ್ನ ಗಾಡಿ ಆ್ಯಕ್ಟಿವದಲ್ಲಿ ನಾ ಬಿದ್ದದ್ದು. ಚೆಕ್. ನಾಯಿ ನನ್ನ ಮೈಂಡನ್ನು ಫುಲ್ಲು ಡಿಸ್ಟ್ರಾಕ್ಷನ್ ಮಾಡಿ. ನಾನು ಅರೌಂಡ್ 10th ನನಗೆ ನನ್ನ ಅಜ್ಜನ ಲೆಕ್ಕದಲ್ಲಿ ನನ್ನ ಗೋಲ್ಡಿ ಬಂದದ್ದು, ಅಂದರೆ ಆ್ಯಕ್ಟಿವಾ 3G ಬಂದದ್ದು. ಸೊ ಅದನ್ನು ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ, 10th ಕ್ಲಾಸಲ್ಲಿ 10th ಸ್ಟಾರ್ಟಿಂಗಲ್ಲಿ ನಾನು ಓಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. 10th ಮಿಡ್ ಟರ್ಮ್ ಎಕ್ಸಾಮಿಗೆ ಆಗಬೇಕಾದ್ರೆ ನಾನು ಅದರಲ್ಲಿ ಬಿದ್ದದ್ದು ಹೇಗೆ ಅಂತ ಹೇಳಿದರೆ, ಆಗ ನನಗೆ ಅದರ ಎಕ್ಸ್ಪೀರಿಯನ್ಸ್ ಅಷ್ಟು ಆಗಿರಲಿಲ್ಲ. ಹಾಗೆ ಎಕ್ಸ್ಪೀರಿಯನ್ಸಲ್ಲಿ ಎಂತ ನನಗೆ ಗೊತ್ತಾದದಂತ ಹೇಳಿದರೆ, ಆ್ಯಕ್ಟಿವಾದಲ್ಲಿ ಅಂದರೆ ಗೇರ್ಲೆಸ್ ಗಾಡಿಯಲ್ಲಿ ಫ್ರಂಟ್ ಬ್ರೇಕ್ ಹಿಡಿಬಾರ್ದು ಅಂತೇಳಿ ಅಲ್ಲಿ ಗೊತ್ತಾದ ನನಗೆ. ಬಿಕಾಸ್ ನಾನು ಬಿದ್ದದ್ದು ಫ್ರಂಟ್ ಬ್ರೇಕ್ ಹಿಡಿದು ಮಿಡ್ಲಲ್ಲಿ ಗುಂಡಿತ್ತು, ಆ ಗುಂಡಿಗೆ ನಾನು ಹಾರಿದ್ದು. ಹಾಗೆ ನನಗೆ ಹೆವಿ ಡ್ಯಾಮೇಜ್ ಆಗಿದೆ. ಯೋ ಬಾಯ್ಸ್, ರೈಡ್ ಸೇಫ್. ಹಾಗಾಗಿ ನನ್ನ ಈ ಕೈಯಿಂದ ಹಿಡಿದು ಫುಲ್ ರೈಟ್ ಸೈಡ್ ನನಗೆ ಟೋಟಲ್ 10 ಡ್ಯಾಮೇಜ್ ಆಗಿದೆ. ಇಷ್ಟು ಗ್ಯಾಪಲ್ಲಿ ಬದುಕಿದ್ದು. ಪ್ರೈವೇಟ್ ಬಸ್ ಕೂಡ ಬಂದು ನನ್ನ ಎದುರೇ ನಿಂತಿತ್ತು ಬಿದ್ದಾಗ. ನನಗೆ ಫುಲ್ ಶಾಕಲ್ಲಿ ನನಗೆ ಎಂತ ಮಾಡಬೇಕು ಗೊತ್ತಾಗಿರಲಿಲ್ಲ. ಆಗ ಲೈಸೆನ್ಸ್ ಕೂಡ ಇರಲಿಲ್ಲ. ಸೊ ಬಿದ್ದು ಒಂದು ಸ್ವಲ್ಪ ನೀರು ಕುಡಿದು ಅಲ್ಲಿದ್ದವ್ರು ಎಬ್ಬಿಸಿದ್ರು, ಹಾಸ್ಪಿಟಲ್ಗೆ ಹೋಗು ಅಂತ ಹೇಳಿದರು. ನನ್ನ ಮೈಂಡಲ್ಲಿ ಲೈಸೆನ್ಸ್ ಇಲ್ಲ ಅಲ್ಲ, ಹಾಸ್ಪಿಟಲಿಗೆಲ್ಲ ಹೋದರೆ ಇನ್ನು ಕೇಸೆಲ್ಲ ಆಗ್ತದೆ, ಕೇಸಲ್ಲಾದರೆ ನನ್ನನ್ನು ಜಡಿತಾರೆ ಅಂತೇಳಿ ನಾನೆಂತ ಮಾಡಿದೆ, ನೀರು ಕೊಡ್ತಾವ ಗಾಡಿಯನ್ನು ಅಲ್ಲಿಂದಲೇ ನೆಗ್ಗಿಕೊಂಡು ಸೀದಾ ಮನೆಗೆ ತಂದಾಕಿದೆ. ಮನೆಗೆ ತಂದಾಕಬೇಕಾದ್ರೆ ಅದರಲ್ಲಿ ಒಂದು ಸರ್ತಿ ಬಿದ್ದೆ ಬಿಟ್ವೀನಲ್ಲಿ. ಬಿಕಾಸ್ ಫುಲ್ ಬ್ಲಡ್ ಹೋಗಿತ್ತು, ಫುಲ್ ಬ್ಲಡ್ ಗಾಡಿಯಲ್ಲಿ. ಆ್ಯಕ್ಟಿವಾದಲ್ಲಿ ಫುಲ್ ರೆಡ್ ಆಗಿತ್ತು, ಬ್ಲ್ಯಾಕ್ ಆ್ಯಕ್ಟಿವಾ. ಸೊ ಹಾಗೆ ಎಂತಾಯಿತು, ಮನೆಗೆ ಹೋದಾಗ ಅಪ್ಪನಿಗೆ ಶಾಕ್, ಅಮ್ಮನಿಗೆಲ್ಲ ಶಾಕ್ ಆಯಿತು. ಎಂತ ಮಾಡಿಕೊಂಡು ಬಂದಿದೆ ಅಂತ ಹೇಳಿ ಬೇಜಾರು ಕೂಡ ಆಯಿತು ಅವರಿಗೆ. ಅದಾದ ಮತ್ತೆ ಅಲ್ಲಿಂದ ಹಾಸ್ಪಿಟಲ್ಗೆ ಅಪ್ಪ ಕರ್ಕೊಂಡು ಹೋದರು. ಸೊ ಅದಾಗಿ ಆಲ್ಮೋಸ್ಟ್ ಎಕ್ಸಾಮ್ ಬರೀಲಿಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟು ಎಕ್ಸಾಮ್ ಬರೆದೆ. ಹಾಗೆ ಇದಕ್ಕೆಲ್ಲ ಫುಲ್ ಬ್ಯಾಂಡೇಜಲ್ಲಿ ಫುಲ್ ಕವರ್ ಮಾಡಿದ್ರು. ಹೀಗೆ ಎಂಥದ್ದು ಹಿಡ್ಕೊಂಡು ಬರ್ತದ್ದು ಪೆನ್ನನ್ನು. ಬಿಕಾಸ್ ಹಾಗೆ ಈ ಬೆರಳಿಗೆ ಕೂಡ ಇದು ಎಂಥ ಬಲ ಇರಲಿಲ್ಲ. ಅದು ನನ್ನ ಫಸ್ಟ್ ಗಾಡಿ 2 ವೀಲರಿಂದ ಬಿದ್ದ ಎಕ್ಸ್ಪೀರಿಯನ್ಸ್ ಅದು. ನಮಸ್ಕಾರ.